ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ವಿಡಿಯೋ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ವಿಡಿಯೋ ಆರಂಭಕ್ಕೂ ಮುನ್ನ ಒಂದು ಪುಟ್ಟ ಕಥೆಯಿಂದ ಶುರು ಮಾಡಿಬಿಡುತ್ತೀನಿ. ಹಾಗಂತ ಅದೇನು ಪುರಾಣದಲ್ಲಿ ಉಲ್ಲೇಖವಾದ ಕಥೆ ಏನಲ್ಲ. ಇವತ್ತಿನ ಭಾರತದ ಕಥೆ. ಮನೆಯಲ್ಲಿ ಸಿಕ್ಕಾಪಟ್ಟೆ ಇಲಿ ಸೇರಿ ಕಾಟ ಕೊಡ್ತಿದ್ದಾವೆ ಅಂತ ಇಟ್ಕೊಳ್ಳಿ. ಸಮಸ್ಯೆ ಪರಿಹಾರಕ್ಕೆ ಔಷಧಿ ಇಡ್ತೀರಾ, ಇಲ್ಲ ಬೆಕ್ಕು ಸಾಕ್ತೀರಿ ಅಲ್ವಾ? ಹಾಗೆ ಎಲ್ಲಿಂದಲೋ ಮನೆಗೆ ಬೆಕ್ಕನ್ನು ತರ್ತೀರ. ಬೆಕ್ಕಿನ ಸ್ವಧರ್ಮ ಇಲಿ ಹಿಡಿಯೋದು. ಆದರೆ ಪ್ರಸಕ್ತ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ ಅಂದರೆ, ಇಲಿಗಳೇ ಕೂತು ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟೋಣ ಅಂತ ಸಭೆ ಮಾಡಿದರೆ, ಅದೆಲ್ಲ ಆಗುತ್ತೇನೆ, ಬೆಕ್ಕಿಗೆ ಗಂಟೆ ಕಟ್ಟೋದ? ನೋ ಚಾನ್ಸ್. ಆದರೆ ದೊಡ್ಡ ದುರಂತ ಅಂದರೆ, ಗಂಟೆ ಕಟ್ಟುವ ಐಡಿಯಾ ಕೊಟ್ಟಿದ್ದೆ ಬೆಕ್ಕು. ಇಲ್ಲಿ ಬೆಕ್ಕು ಅಂದರೆ ಆಡಳಿತ ವ್ಯವಸ್ಥೆ, ಇಲ್ಲಿ ಅಂದರೆ ಅಕ್ರಮ. ಹಾಗಂತ ಯಾವನೋ ಅಭಿವೃದ್ಧಿ ವಿರೋಧಿ ಅಂತ ಪಟ್ಟ ಕಟ್ಟಬೇಡಿ. ಕಲ್ಲು ಬೇಡ ಅಂತಲೂ ಹೇಳ್ತಿಲ್ಲ, ಮರಳು ಬೇಡ ಅಂತಲೂ ಉದ್ದೇಶ ಅಲ್ಲ. ಆದರೆ ಒಂದು ಪ್ರಶ್ನೆ ಇದೆ ರೀ, ಇಷ್ಟು ಎಲ್ಲಿವರೆಗೆ, ಯಾರಿಗಾಗಿ? ಇದು ಮುಖ್ಯ. ಕೃಷಿ ಹೆಸರಿನಲ್ಲಿ ಕಲ್ಲು ತೆಗೆದರೆ ಅದು ಕೃಷಿ ಆಗುತ್ತಾ, ಅಥವಾ ಕೃಷಿಯನ್ನೇ ಕೊಲ್ಲೋ ಕೆಲಸನ? ಕೃಷಿ ಉದ್ದೇಶಕ್ಕೆ ಕಲ್ಲು ಕತ್ತೋರಿಸೋಕೆ ಒಪ್ಪಿಗೆ ಕೊಟ್ಟು ಸಾಗಾಟಕ್ಕಲ್ಲ. ಪ್ರತಿದಿನ ನೂರಾರು ಲಾರಿಗಳು ಕಲ್ಲು ಸಾಗಾಟ ಮಾಡೋಕ್ಕೆ ಯಾವ ನಿಯಮದಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಿ? ಕಲ್ಲು ಸಾಗಾಟ ನಡೀತಿದೆ ಅಂದರೆ ಅದು ಗಣಿ ಆಗಲ್ವಾ? ಇದು ಅಕ್ರಮ ಅಲ್ಲದೆ ಸಕ್ರಮನ? ಗೆಳೆಯರೇ, ಈ ವಿಡಿಯೋ ರಾಜಕೀಯ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ. ಹಾಗಂತ ಪ್ರಶ್ನೆ ಕೇಳೋದು ಅಪರಾಧವೂ ಅಲ್ಲ. ಕೃಷಿ ಹೆಸರಲ್ಲಿ ಕಲ್ಲು ಗಣಿ ಸುಖ ಸುಮ್ಮನೆ ಆರೋಪವೂ ಅಲ್ಲ, ಕಣ್ಣಿಗೆ ಕಾಣೋ ಸತ್ಯ ಕಣ್ರಿ. ಅಕ್ರಮಕ್ಕೆ ಬಲಿ ಆಗ್ತಿರೋದು ಪಶ್ಚಿಮ ಘಟ್ಟದ ಸಾಲು, ಸರ್ಕಾರಿ ಭೂಮಿ, ಅರಣ್ಯ ಪ್ರದೇಶ, ಸರ್ಕಾರಿ ಸ್ಥಳ ಹಕ್ಕು ಪತ್ರ ಪಡೆದು ನಡೆಯುವ ಕಲ್ಲು ಗಣಿ. ಏನದು ಗಣಿ ಅವ್ಯವಹಾರ? ಅಧಿಕಾರಿಗಳು ಊಟಕ್ಕೆ ಕೂಸಪರಿ ಹೇಗಿದೆ? ಕಾನೂನು ಪಾಲಕರ ನಿರ್ಲಕ್ಷ್ಯ. ಗಣಿ ಅಪಾಯ ಏನು ನೋಡ್ಕೊಂಡು ಬರೋಣ ಬನ್ನಿ. ಕೃಷಿ ಭೂಮಿ ಸಮತಟ್ಟು ಅಂತ ಹೆಸರಿಟ್ಕೊಂಡು ಬೆಟ್ಟ ಕಡಿದ್ರೆ ಅದು ಕೃಷಿ ಅಲ್ಲ, ಗಣಿ. ದಿನಕ್ಕೆ ಒಂದೆರಡು ಲಾರಿ ಹಾಳಾಗಿ ಹೋಗಲಿ ಅಂತ ಸುಮ್ಮನಿರ್ಬೋದು, ಅದು ಪ್ರಶ್ನೆಯೂ ಅಲ್ಲ. ಆದರೆ ದಿನವೂ ಬೆಳಗ್ಗೆ 6 ಗಂಟೆಗೆ ಶುರುವಾಗಿ ಕಪ್ಪೇರುವ ತನಕ ಕಲ್ಲು ಸಾಗಿಸಿದರೆ ಅದಕ್ಕೆ ಏನಂತ ಹೆಸರಿಡಬೇಕು ನನಗಂತೂ ಗೊತ್ತಿಲ್ಲ. ಇಲ್ಲಿ ಸಾಕ್ಷಿ ಬೇಕಾ? ಅದು ಫೈಲಲ್ಲಿ ಸಿಗೋದಿಲ್ಲ, ಕಾಗದದಲ್ಲೂ ಇಲ್ಲ. ಒಮ್ಮೆಯೇ ಸ್ಥಳಕ್ಕೆ ಹೋಗಿ ನೋಡಬೇಕು. ಅಚ್ಚರಿ ಅಂಶ ಅಂದರೆ, ಕೃಷಿ ಭೂಮಿಯಲ್ಲಿ ಕಲ್ಲು ಕಡಿಯೋಕೆ ಕೃಷಿ ಹೆಸರಲ್ಲಿ ಪರ್ಮಿಷನ್, ಕಲ್ಲು ಕಡಿದ ಬೆಟ್ಟ, ನೀರಿನಿಲ್ಲದ ಹೊಲ, 8-10 ಆಳದ ಕ್ವಾರೆ ಹೊಂಡ, ಇದು ಅಕ್ರಮಕ್ಕೆ ಸಾಕ್ಷಿ. ನಾವು ಸ್ವಲ್ಪ ಹಿಂದಿನ ಕಾಲಕ್ಕೆ ಹೋಗಿ ಬರೋಣ. ಮೊಘಲರು ಈ ದೇಶದ ಮೇಲೆ ದಾಳಿ ಮಾಡಿದರು, ದೇವಾಲಯವನ್ನು ಒಡೆದರು, ಸಂಪತ್ತನ್ನು ದೋಚಿದರು. ಆದರೆ ಶ್ರದ್ಧಾಳುಗಳು ಮತ್ತೆ ದೇವಸ್ಥಾನ ಕಟ್ಟಿದರು. ಆದರೆ ನಾವು ಇವತ್ತು ಒಡೆಯೋದು ಏನನ್ನ? ಭೂಮಿ, ನದಿ, ಹಸಿರು, ಇದು ಪುನರ್ನಿರ್ಮಾಣ ಆಗುತ್ತೇನ್ರಿ? ಮತ್ತೆ ಯಥಾವತ್ತು ಕಟ್ಟಿಕೊಡೋಕೆ ಸಾಧ್ಯನ? ಮರುಸೃಷ್ಟಿ ಮಾಡೋಕ್ಕಾಗತ್ತಾ? ಇಲ್ಲ ತಾನೇ? ಯಾಕೆ ಅಂದರೆ ಇದು ರಾಜಕೀಯ ಪ್ರಶ್ನೆ ಅಲ್ಲ, ಇದು ಬದುಕಿನ ಪ್ರಶ್ನೆ. ಕಾನೂನು ಇದೆ, ನಿಯಮವೂ ಇದೆ, ಪರ್ಮಿಟ್ಟು ಕೊಟ್ಟಿರಬಹುದು. ಆದರೆ ಮನಸ್ಸಿದೆಯಾ? ಕೃಷಿ ಹೆಸರಿನ ಪರ್ಮಿಟ್ ಇದೆ ಅಂದರೆ ಮನಸ್ಸಿದೆಯಾ? ಕೃಷಿ ಹೆಸರಿನ ಪರ್ಮಿಟ್ ಮತ್ತೆ ಕೊಟ್ಟರೆ ಅದು ಕೃಷಿ ಸಹಾಯ ಅಲ್ಲ, ಗಣಿ ಮರುಪರವಾನಿಗೆ. ಬಫರ್ ಝೋನ್ನಲ್ಲಿ, ನದಿ ತೀರದಲ್ಲಿ, ಅರಣ್ಯದ ಗಡಿಯಲ್ಲಿ ಕೃಷಿ ಹೆಸರಿನಲ್ಲಿ ಕಲ್ಲು ತೆಗೆದರೆ ಅದು ತಪ್ಪು ಅಲ್ಲ, ಅಪರಾಧ ಕಾಣ್ರಿ. ವಿಶ್ವದ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿದ ಪಶ್ಚಿಮ ಘಟ್ಟ ಸ್ಥಳದಲ್ಲಿ ಗಣಿ. ಸರ್ಕಾರ ತಲೆಯಲ್ಲಿ ಇರೋದು ಮೆದಳ, ಜೇಡಿ ಮಣ್ಣ. ಜಿಲ್ಲಾಧಿಕಾರಿ ಅಂತ ಒಬ್ಬರು ಇರ್ತಾರಲ್ಲ, ಅವ್ರು ಯಾಕೆ ಕೂರ್ಚೆ ಬಿಸಿ ಮಾಡೋಕ? ಅದಕ್ಕೊಂದು ಗಣಿ, ಭೂವಿಜ್ಞಾನ ಇಲಾಖೆ ಬೇರೆ ಕೇಡು ಕಾಣ್ರಿ. ಗಣಿ ಅಂದರೆ ಕುರಿಯರ್ ಕಾಯಲಿಕ್ಕೆ ತೋಳ ಬಿಟ್ಟ ಹಾಗೆ. ಗಣಿ, ಕಂದಾಯ ಇಲಾಖೆ ದೇಶದ ಅತಿ ಹೆಚ್ಚು ಭ್ರಷ್ಟಾಚಾರ ಇಲಾಖೆಯಲ್ಲಿ ಸ್ಥಾನ ಪಡೆದುಕೊಂಡಿದೆ ಅಂದರೆ ಎಂಜಲಿಗೆ ಒಗ್ಗಿ ಹೋಗಿದ್ದಾರೆ. ಹಾಗಾದರೆ ನಾವು ಮುಂದಿನ ಜನಾಂಗಕ್ಕೆ ಏನು ಬಿಟ್ಟು ಹೋಗ್ತಾ ಇದ್ದೇವೆ? ಯಾವ ಭಾರತ ಬಿಟ್ಟು ಹೋಗ್ತಿದ್ದೇವೆ? ಕಲ್ಲು ತುಂಬಿದ ಭಾರತನ ಅಥವಾ ಬದುಕಿರದ ಭಾರತನ? ಇದು ಅಭಿವೃದ್ಧಿಯ, ಲೂಟಿಯ,
ಭೂಮಿ ಉಳಿದರೆ ಮಾತ್ರ ಕೃಷಿ ಉಳಿಯುತ್ತೆ, ನೀರು ಉಳಿಯುತ್ತೆ, ಭಾರತ ಉಳಿಯುತ್ತೆ. ಆದರೆ ಭೂಮಿ ಒಡಲು ಖಾಲಿ ಮಾಡಿದರೆ ಸಿಗೋದು ಚಿಪ್ಪು. ಮುಂದಿನ ಜನಾಂಗಕ್ಕೆ ಚಿಪ್ಪೇ ಗತಿ ಕಾಣ್ರಿ. ಇನ್ನೂ ಒಬ್ಬ ರೈತನ ಬಳಿ ಒಂದು ಕೋಳಿ ಇತ್ತು. ಅದು ಸಾಮಾನ್ಯ ಕೋಳಿಯಲ್ಲ, ಪ್ರತಿದಿನ ಒಂದು ಚಿನ್ನದ ಮೊಟ್ಟೆ ಇಡುವ ಕೋಳಿ ದಿನ ಚಿನ್ನದ ಮೊಟ್ಟೆ ಇಡ್ತಾ ಇತ್ತು. ರೈತ ಸುಖವಾಗಿಯೂ ಇದ್ದ. ಬೆಳಗ್ಗೆ ಮೊಟ್ಟೆ ಹೆಕ್ಕಿ ಸಂಜೆ ಪೇಟೆಗೆ ಹೋಗಿ ಮಾರಾಟ ಮಾಡಿ ಬರ್ತಿದ್ದ. ಮನೆತನ ಕೂಡ ಚೆನ್ನಾಗಿತ್ತು. ಆದರೆ ಒಂದು ದಿನ ರೈತನ ತಲೆಯಲ್ಲಿ ಗುಂಗೆ ಹುಳು ಕೊರಲಿಕ್ಕೆ ಶುರು ಮಾಡಿತು. ಕೋಳಿ ದಿನಕ್ಕೆ ಒಂದೇ ಮೊಟ್ಟೆ ಇಡ್ತದೆ, ದಿನ ಪೇಟೆಗೆ ಹೋಗಬೇಕು, ಮಾರಾಟ ಮಾಡಬೇಕು, ಯಾಕೆ ಇಷ್ಟು ನಿಧಾನ? ಅವನ ಆಸೆ ಬೆಳೀತು. ಹೊಸದಾಗಿ ಯೋಚಿಸಿದ, ಕೋಳಿ ಹೊಟ್ಟೆ ಸೀಳಿ ಎಲ್ಲ ಚಿನ್ನದ ಮೊಟ್ಟೆ ಒಟ್ಟಿಗೆ ತೆಗೆದರೆ ಒಂದೇ ದಿನ ಶ್ರೀಮಂತ. ಯೋಚನೆ ನಿರ್ಧಾರ ಆಯಿತು. ನಿರ್ಧಾರ ಹಿಂಸೆ. ಕೋಳಿ ಹೊಟ್ಟೆ ಸೀಳಿದ. ಅಲ್ಲೇನಿತ್ತು? ಚಿನ್ನದ ಮೊಟ್ಟೆ ಅಲ್ಲ, ಕರಳು ಬಳ್ಳಿ, ಮಾಂಸದ ಮುದ್ದೆ, ಹಾಳು ಮೂಳು. ಆ ಕ್ಷಣಕ್ಕೆ ಅವನಿಗೆ ಅರಿವಾಯಿತು, ಅತಿ ಆಸೆ ಚಿನ್ನವನ್ನೇ ಕೊಂದಿತು. ಇದು ಕತೆ ಅಲ್ಲ, ಇದು ಇವತ್ತಿನ ಭೂಮಿಯ ಸ್ಟೋರಿ. ಭೂಮಿ ಚಿನ್ನದ ಮೊಟ್ಟೆ ಇಡುವ ಕೋಳಿ. ನದಿ, ಬೆಟ್ಟ, ಮಣ್ಣು ದಿನಾ ಬಗದರೆ ಕೊಡು ಸಂಪತ್ತು. ಆದರೆ ನಾವು ಏನು ಮಾಡ್ತಾ ಇದ್ದೇವೆ? ಒಂದೊಂದೇ ತೆಗೆದು ಬದುಕುವ ಬದಲು ಒಟ್ಟಿಗೆ ಎಲ್ಲ ಕಿತ್ತುಕೊಳ್ಳುವ ಹುಚ್ಚು. ಬೆಟ್ಟ ಒಡೆದು, ನದಿ ತೋಡಿ, ಭೂಮಿ ಹೊಟ್ಟೆ ಖಾಲಿ ಮಾಡಿ ಕೋಳಿ ಹೊಟ್ಟೆ ಸೀಳಿದರೆ ಕರಳು ಬಳ್ಳಿನಾದರೂ ಸಿಕ್ತು. ಭೂಮಿ ಒಡಲು ಖಾಲಿ ಮಾಡಿದರೆ ಸಿಗೋದು ಚಿಪ್ಪು. ಮತ್ತೆ ಉಳಿಯುವುದು ಇನ್ನೇನು? ಮುಂದಿನ ಜನಾಂಗಕ್ಕೆ ಚಿನ್ನದ ಮೊಟ್ಟೆ ಅಲ್ಲ, ಚಿಪ್ಪೆ ಗತಿ. ಅತಿ ಆಸೆ ಕೋಳಿ ಕೊಂದಿತು, ಅತಿ ಲೂಟಿ ಭೂಮಿ ಕೊಲ್ಲುತ್ತೆ. ದಿನ ಚಿನ್ನ ಕೊಡುವ ಭೂಮಿ ಒಂದೇ ದಿನ ಖಾಲಿ ಮಾಡಬೇಡಿ. ಭೂಮಿ ಉಳಿದರೆ ಭಾರತ ಉಳಿಯುತ್ತೆ. ಅತಿ ಆಸೆ ಖಂಡಿತ ನಿರಾಸೆ ಕಟ್ಟಿಟ್ಟ ಬುತ್ತಿ. ಇನ್ನು ಈ ಭ್ರಷ್ಟಾಚಾರ ಗಣಿ ಇದೆಯಲ್ಲ, ಇದು ಸರ್ಕಾರವನ್ನೇ ಕೆಡುತ್ತೆ ಕಾಣ್ರಿ. ಅಚ್ಚಿಗಾಗುತ್ತೆ ಅಲ್ವಾ? ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗಿ ಬಂದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿಬಿಡುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಬೇಕಿತ್ತು. ಅದಕ್ಕೆ ಸಿದ್ದರಾಮಯ್ಯ ರೆಡಿ ಮಾಡಿದ ಮಾಸ್ಟರ್ ಪ್ಲಾನ್ ಪಾದಯಾತ್ರೆ ಬೆಂಗಳೂರು ಟು ಬಳ್ಳಾರಿ. ಭ್ರಷ್ಟಾಚಾರ ವಿರೋಧಿ ಧ್ವಜ ಹಿಡಿದು ಹೆಜ್ಜೆ ಹಾಕಿದ ಕೈ ನಾಯಕರು ಅವರೇ. ಇಂದು ಅದೇ ನಾಯಕರು, ಅದೇ ರಾಜ್ಯ. ವಿಷಯ ಮಾತ್ರ ಬೇರೆ ಬೇರೆ. ಕೃಷಿ ಭೂಮಿಯಲ್ಲ, ಕಲ್ಲು ಗಣಿ. ಇದು ರಾಜಕೀಯ ಕಥೆಯಲ್ಲ. ಭ್ರಷ್ಟಾಚಾರ ವಿರುದ್ಧ ಜನ ಜಾಗೃತಿ ಮೂಡಿಸಿದ ನಾಯಕರ ನೈತಿಕ ಪತ್ರದ ದಾಖಲೆ. ಸಿದ್ದರಾಮಯ್ಯ ಆ್ಯಂಡ್ ಕಂಪನಿ ಬಳ್ಳಾರಿ ಕಡೆ ಹೆಜ್ಜೆ ಹಾಕಿದರು. ಜನರ ನಂಬಿಕೆ ಬದಲಿಸೋಕೆ ಬಳ್ಳಾರಿ ಗಣಿಗಾರಿಕೆ ಬತ್ತಳಿಕೆ ಅಸ್ತ್ರ ಮಾಡಿಕೊಂಡ್ರು. ರೆಡ್ಡಿ ಬ್ರದರ್ಸು ರಾಜ್ಯದ ಸಂಪತ್ತು ಲೂಟಿ ಮಾಡ್ತಿದ್ದಾರೆ ಅಂತ ಲಾಭ ಬಾಯ್ ಮಾಡಿಕೊಂಡ್ರು. ನಾವು ಆಡಳಿತಕ್ಕೆ ಬಂದರೆ ಭ್ರಷ್ಟಾಚಾರ ಶೂನ್ಯ ಮಾಡೋ ಘೋಷಣೆ ಮಾಡಿದರು. ಜನರು ನಂಬಿದರು. ನಮ್ಮ ಸಿದ್ದರಾಮಣ್ಣ ಎಲ್ಲರ ಹಂಗಲ್ಲ, ರಾಜ್ಯ ಸುಭಿಕ್ಷೆ ಆಗುತ್ತೆ ಅಂದ್ಕೊಂಡ್ರು. ಕೈ ನಾಯಕರು ಆಸೆ ಹುಟ್ಟಿಸಿದರು. ಪಾದಯಾತ್ರೆಗೆ ಜನ ಜೈ ಅಂದರು. ಅಧಿಕಾರದ ಚುಕ್ಕಾಣಿನೂ ಹಿಡಿದರು. ಕಾಂಗ್ರೆಸ್ಸು ಚಿಗಿದುಕೊಳ್ತು. ಪಾದಯಾತ್ರೆ ಫಲ ಸಿದ್ದರಾಮಯ್ಯ CMೂ ಆದರು. ಭ್ರಷ್ಟಾಚಾರ ವಿರೋಧದಿಂದಲೇ ಅಧಿಕಾರಕ್ಕೆ ಬಂದ ಸರ್ಕಾರ. 5 ವರ್ಷ ಆಡಳಿತ ನಡೆಸಿದ ಸಿದ್ದರಾಮಯ್ಯ ಮತ್ತೆ ಜನರ ಎದುರು ಚುನಾವಣೆಗೆ ಹೋದರೆ ಬಂದ ರಿಸಲ್ಟ್ ತ್ರಿಶಂಕು. ಕಾಂಗ್ರೆಸ್ ಅಪವಿತ್ರ ಮೈತ್ರಿಗೆ ಮುಂದಾಯಿತು. ಆಡಳಿತಕ್ಕೆ ಬಂತು ಅಪವಿತ್ರ ಮೈತ್ರಿ ಸರ್ಕಾರ. ಕುಮಾರಸ್ವಾಮಿ ಕಾಂಗ್ರೆಸ್ ಮೈತ್ರಿ, ಒಳ ಜಗಳ, ಆಡಳಿತ ಅಸ್ಥಿರತೆ, ಸರ್ಕಾರ ಪತನ. ಇಲ್ಲಿ ನೈತಿಕತೆ ಸೋತರೆ ರಾಜಕೀಯ ಲೆಕ್ಕಾಚಾರ ಗೆಲ್ತು. BJP ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ರಾಜ್ಯದ ಜನರ ಮುಂದೆ ಮತ್ತೆ 40% ಕಮಿಷನ್ ಭ್ರಷ್ಟಾಚಾರ ಹಿಡ್ಕೊಂಡು ಚುನಾವಣೆಗೆ ಹೋಯಿತು. ಉಚಿತ ಕೊಡುಗೆ ಮೂಲಕ ಜನರ ಮುಂದೆ ಹೋಯಿತು. ಮತದಾರ ಕಾಂಗ್ರೆಸ್ ಕೈ ಹಿಡಿದ. ಅಂದು ಕೆಂಪಣ್ಣ ಆಯೋಗ ಗುತ್ತಿಗೆದಾರರು ಭ್ರಷ್ಟಾಚಾರದ ಆರೋಪ ಮಾಡಿದರು. ಸ್ವಚ್ಛ ಆಡಳಿತ ಘೋಷಣೆ ಆದರೆ ಭ್ರಷ್ಟಾಚಾರ ಇಲ್ಲ ಅಂದರೆ ಇವತ್ತು ಕೇಳ್ತಿರೋ ಪ್ರಶ್ನೆಗಳೇನು? ಸಿದ್ದರಾಮಯ್ಯ ಸರ್ಕಾರ ಮುಂದೆ ಆರೋಪಗಳ ಸರಣಿಯನ್ನೇ ಹರಡಿಕೊಂಡು ಕೂತ್ಕೊಂಡಿದ್ದಾರೆ. ಅದು 1, 2 SC/ST ಫಂಡ್ ಬಳಕೆ ಆರೋಪ, ಉಚಿತ ಯೋಜನೆಗಳಿಗೆ ಬಳಕೆ, ಕಾನೂನು ಮಿತಿಯ ಪ್ರಶ್ನೆ, ವಾಲ್ಮೀಕಿ ನಿಗಮ ಹಗರಣ, ಹಣದ ದುರುಪಯೋಗ, ತನಿಖೆ ಮೌನ, ಮೂಡ ಹಗರಣ, ಭೂ ಹಂಚಿಕೆ, ರಾಜಕೀಯ ಸಂಘರ್ಷ, ಅರ್ಕಾವತಿ ಹಗರಣ, ಡಿನೋಟಿಫಿಕೇಷನ್, ಭೂಲೂಟಿ ಆರೋಪ. ಇವು ಒಂಟಿ ಪ್ರಕರಣಗಳಲ್ಲ, ಒಂದು ಪ್ಯಾಟರ್ನ್. ಈಗ ಗಣಿ ವಿರುದ್ಧ ಪಾದಯಾತ್ರೆ ನಡೆಸಿದ ಸಿದ್ದರಾಮಯ್ಯ ಸರ್ಕಾರದ ಕಾಲದಲ್ಲಿ ಮತ್ತೆ ಅಕ್ರಮ ಗಣಿಗಾರಿಕೆ ಹೇಳೋದು ವೇದ, ತಿನ್ನೋದು ಬದನೆಕಾಯಿ. ಕೃಷಿ ಭೂಮಿಯಲ್ಲಿ
ಕ್ವಾರೆ ಕೃಷಿ ಉದ್ದೇಶಕ್ಕೆ ದಾಖಲೆ ನೆಲದಲ್ಲಿ ಕಲ್ಲು ತೆಗೆಯುವ ಕೆಲಸ, ದಿನ ರಾತ್ರಿ ಲಾರಿ ಓಡಾಟ, ಗ್ರಾಮಸ್ಥರ ಆಕ್ರೋಶ, ಅಧಿಕಾರಿಗಳ ಮೌನ ಪ್ರಶ್ನೆ ಸರಳ. ಇಷ್ಟು ದೊಡ್ಡ ಆಕ್ರಮಕ್ಕೆ ಶಕ್ತಿ ಯಾರು ಕೊಡ್ತಿದ್ದಾರೆ? ಲೋಕಾಯುಕ್ತ ಇದ್ದರೂ ಕತ್ತರಿ ಬಿದ್ದು ಪವರ್ ಕಟ್, ಅಧಿಕಾರ ಕಡಿತ, ಸ್ವತಂತ್ರ ತನಿಖೆಗೆ ಅಡ್ಡಿ, ರಾಜಕೀಯ ಹಸ್ತಕ್ಷೇಪ, ಕಾನೂನು ಕಾವಲುಗಾರನ ಕೈ ಕಟ್ಟಿದರೆ ಅಕ್ರಮ ಓಡೋದು ಸಹಜ ಅಲ್ವಾ? ಜನರ ಪ್ರಶ್ನೆ ಏನಪ್ಪ ಅಂದರೆ, ಭ್ರಷ್ಟಾಚಾರ ವಿರೋಧಿಯಿಂದ ಅಧಿಕಾರಕ್ಕೆ ಬಂದವರು ಇಂದು ಅಕ್ರಮ ಗಣಿಗಾರಿಕೆಗೆ ಮೌನ ಸಹಮತ ಕೊಟ್ಟಿದ್ದಾರೆ. ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ಮೌನಕ್ಕೆ ಉತ್ತರ ಯಾವತ್ತು? ಇದು ಆರೋಪ ಅಲ್ಲ, ಜನ ಕೇಳ್ತಿರೋ ಪ್ರಶ್ನೆ. ಕೆಳಗಡೆ ಮನೆಯ ಭದ್ರತೆಗೆ ಹಾಕಿದ ಫೌಂಡೇಶನ್, ಮನೆಯ ಭದ್ರತೆಯ ಸಂಕೇತ. ಪಶ್ಚಿಮ ಘಟ್ಟ ಸಾಲು ಕರಾವಳಿ ರಕ್ಷಾ ಕವಚ, ಅದರ ಬುಡದಲ್ಲಿ ಗಣಿ. ಪಶ್ಚಿಮ ಘಟ್ಟದ ಅಸ್ತಿತ್ವದ ಪ್ರಶ್ನೆ. ಬೆಟ್ಟ ಅಗೆಯೋದ್ರಿಂದ ಆಗಿರೋ ಅನಾಹುತ ವಯನಾಡು, ಮಡಿಕೇರಿ ಇದೆ. ಆದರೂ ಎಚ್ಚರವಾಗದಿದ್ದರೆ ಹೊಣೆ ಯಾರು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರೆಯಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.